ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧ 1 ತಿಂಗಳನ್ನ ದಾಟಿ ಹೋಗಿದೆ. ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆದರೆ ಈ ಯುದ್ಧದಿಂದ ಇವತ್ತು ತತ್ತರಿಸಿ ಹೋಗ್ತಾ ಇರೋದು ಇಡೀ ಜಗತ್ತು. ಬೇರೆ ಬೇರೆ ದೇಶಗಳಲ್ಲಿ ಲಾಕ್ಡೌನ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಬೇಕಾದರೂ ಪೆಟ್ರೋಲ್ ಡೀಸೆಲ್ಗೆ ಇನ್ನಷ್ಟು ಸಮಸ್ಯೆ ಸೃಷ್ಟಿಯಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಯುದ್ಧ ಮಾತ್ರ ನಿಲ್ಲಿಸುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಹೀಗೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೀತು ಅಂತಾದ್ರೆ ಜಗತ್ತು ಇನ್ನಷ್ಟು ಸಂಕಟವನ್ನ ಅನುಭವಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಂಧುಗಳೇ, ಇದರ ನಡುವೆ ಇವತ್ತು ಇಡೀ ಜಗತ್ತಿಗೆ ಆತಂಕ ಶುರುವಾಗಿರೋದು ಈ ಜಲಸಂಧಿ ಅಥವಾ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲೇನಾದ್ರೂ ಒಂದಷ್ಟು ವ್ಯತ್ಯಾಸ ಆಯ್ತು ಅಂತಾದ್ರೆ ಜಗತ್ತು ಇನ್ನಷ್ಟು ತತ್ತರಿಸಿ ಹೋಗುತ್ತೆ. ಅದೇನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುನ್ನ ಯುದ್ಧದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಿದೆ, ಅದೇನು ಅನ್ನೋದನ್ನು ಗಮನಿಸೋಣ. ಬಂಧುಗಳೇ, ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ಫ್ರಸ್ಟ್ರೇಷನ್ಗೆ ಒಳಗಾಗ್ತಿದ್ದಾರೆ. ಕಾರಣ, ಮಿತ್ರ ರಾಷ್ಟ್ರಗಳಿಂದ ಬೆಂಬಲ ಸಿಗ್ತಾ ಇಲ್ಲ, ನ್ಯಾಟೋ ಪಡೆಗಳಿಂದಲೂ ಕೂಡ ಬೆಂಬಲ ಸಿಗ್ತಾ ಇಲ್ಲ, ಇರಾನ್ ಬಗ್ತಾ ಇಲ್ಲ, ಶರಣಾಗ್ತಾ ಇಲ್ಲ. ಇಲ್ಲಿಯವರೆಗೆ ಯಾವೆಲ್ಲ ದಾಳಿಯನ್ನ ಮಾಡಬಹುದು ಎಲ್ಲವನ್ನೂ ಕೂಡ ಮಾಡಿಯಾಗಿದೆ. ಕೊನೆಯದಾಗಿ 57,000 ಸೈನಿಕರನ್ನ ಮಧ್ಯಪ್ರಾಚ್ಯ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 10,000 ಸೈನಿಕರನ್ನ ಕರೆಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಭೂ ದಾಳಿಯ ಸಿದ್ಧತೆ ನಡೀತಿದೆ ಎನ್ನುವಂತ ಒಂದಷ್ಟು ವರದಿ ಬರ್ತಾ ಇದೆ. ಹಾಗೇನಾದ್ರೂ ಭೂ ದಾಳಿ ಆಯ್ತು ಅಂತಾದ್ರೆ ಇರಾನ್ ಅಷ್ಟೇ ತೀವ್ರವಾಗಿ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಆ ಆತಂಕವೂ ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ಗೆ ಇದ್ದೇ ಇದೆ. ಹೀಗಾಗಿ ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರ ನಡುವೆ ಆಗಾಗ ಆ ಗಡುವನ್ನು ಕೂಡ ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಮೊದಲು 3 ದಿನ ಅಂದ್ರು, ಆಮೇಲೆ 10 ದಿನ ಅಂದ್ರು. ಈಗ ಏಪ್ರಿಲ್ 6ನೇ ತಾರೀಕಿನವರೆಗೆ ನಾವು ಏನು ಮಾಡೋದಿಲ್ಲ, ಹರ್ಮುಜ್ ಜಲಸಂಧಿಯನ್ನು ಕ್ಲಿಯರ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇದ್ದಾರೆ. ಇದರ ನಡುವೆ ನಿನ್ನೆ ರಾತ್ರಿ ಒಂದು ಪ್ರಮುಖವಾದಂತ ಬೆಳವಣಿಗೆ ಆಗಿದೆ. ಬಂಧುಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ ನೀವು, ಇದು ಇರಾನ್ ಮ್ಯಾಪ್. ಇದು ಇರಾನ್ ನಲ್ಲಿ ಒಂದು ಮಧ್ಯದಲ್ಲೊಂದು ಪ್ರದೇಶ ಇದೆ, ಇಸ್ಫಹಾನ್ ಪ್ರಾವಿನೆನ್ಸ್ ಅಥವಾ ಇಸ್ಫಹಾನ್ ನಗರ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ನೋಡಿ, ಇಲ್ಲಿ ಪ್ರತ್ಯೇಕವಾಗಿ ನೋಡೋದಾದ್ರೆ ನಿಮಗೆ ಈ ರೀತಿಯ ಕಾಣುತ್ತೆ ಈ ನಗರ. ಈ ನಗರದ ವಿಶೇಷತೆ ಏನಪ್ಪಾ ಅಂದ್ರೆ, ಇರಾನ್ನ ಐತಿಹಾಸಿಕ ನಗರ, ಅತ್ಯಂತ ಸುಂದರವಾದಂತಹ ನಗರವೂ ಕೂಡ ಹೌದು. ಹಾಗೆ ಒಂದು ನಂಬಿಕೆಯ ಪ್ರಕಾರ ಇರಾನ್ ಇಲ್ಲಿ ಯುರೇನಿಯಂ ಸಂಗ್ರಹಿಸಿಟ್ಟಿದೆಯಂತೆ, ಅಂದ್ರೆ ಪರಮಾಣು ಸಂಗ್ರಹಿಸಿಟ್ಟಿದೆ ಎನ್ನುವಂತ ಒಂದು ನಂಬಿಕೆ ಎಲ್ಲರೂ ಕೂಡ ಇದೆ. ಅದರ ಆಚೆಗೆ ಇಲ್ಲಿ ಇರಾನ್ನ ಮಿಸೈಲ್ ಸಿಟಿ ಇದೆ. ಇಲ್ಲಿ ಡ್ರೋನ್ಸ್ ಗಳನ್ನ, ಮಿಸೈಲ್ಸ್ ಗಳನ್ನ, ರಾಕೆಟ್ ಲಾಂಚರ್ ಗಳನ್ನ ಅಥವಾ ರಾಕೆಟ್ ಗಳನ್ನ ಎಲ್ಲವನ್ನೂ ಕೂಡ ಇಲ್ಲಿ ಇರಾನ್ ಸಂಗ್ರಹಿಸಿ ಇಟ್ಟಿದೆ. ಒಟ್ಟಾರೆಯಾಗಿ ಇಲ್ಲಿ ಇರಾನ್ನ ದೊಡ್ಡ ಶಸ್ತ್ರಾಗಾರ ಎಲ್ಲವೂ ಕೂಡ ಇದೆ. ಇರಾನ್ಗೆ ಬಹಳ ಪ್ರಮುಖವಾಗಿರುವಂತಹ ಪ್ರದೇಶ ಅದು. ಈಗಾಗಲೇ ಅಮೆರಿಕ ಇರಾನ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾ ಇತ್ತು. ನಿಶಸ್ತ್ರೀಕರಣವನ್ನ ಮಾಡೋದಕ್ಕೆ ಇನ್ನೇನೇನು ಪ್ರಯತ್ನ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇತ್ತು. ಹೀಗಿದ್ದಾಗಲೇ ನಿನ್ನೆ ರಾತ್ರಿ ಇದೇ ಇಸ್ಫಹಾನ್ ನಗರದ ಮೇಲೆ 907 kg ಅಂದ್ರೆ 2,000 ಪೌಂಡ್ನಷ್ಟು ಬಾಂಬ್ ಅನ್ನ ಅಮೆರಿಕ ಇಲ್ಲಿ ಸುರಿದು ಬಿಟ್ಟಿದೆ. ಇರಾನ್ನ ಒಳಗಡೆ ಅಷ್ಟೊಂದು ಬಾಂಬ್ ಅನ್ನ ಇದೀಗ ಅಮೆರಿಕ ಸುರಿದಿದೆ. ಇದರಿಂದ ಏನೆಲ್ಲ ಹಾನಿ ಆಗಿದೆ ಅನ್ನೋದ ವಿವರ ಸಂಪೂರ್ಣವಾಗಿಲ್ಲ. ಅಲ್ಲಿ ಶಸ್ತ್ರಾಗಾರಗಳು ಅಂದ್ರೆ ಮಿಸೈಲ್ ಸಿಟಿ ಏನಿತ್ತು ಅದು ನಾಶ ಆಗಿದೆ ಎನ್ನುವಂತ ಒಂದಷ್ಟು ಅಪ್ಡೇಟ್ ಮಾತ್ರ ಸಿಗ್ತಾ ಇದೆ. ಈ ಬಂಕರ್ ಬಸ್ಟರ್ ಅಂತ ಏನ್ ಕರಿತೀವಿ ಅದನ್ನ ಅಮೆರಿಕ ಈ ಸಂದರ್ಭದಲ್ಲಿ ಪ್ರಯೋಗವನ್ನ ಮಾಡಿದೆ. ಅವು ಆಳವಾಗಿ ಹೋಗಿ ಆ ಆಳದಲ್ಲಿ ಬ್ಲಾಸ್ಟ್ ಆಗುವಂತ ಕೆಪಾಸಿಟಿಯನ್ನು ಹೊಂದಿದೆ ಆ ಬಂಕರ್ ಬಸ್ಟರ್ಗಳು. ಈ ರೀತಿಯಾಗಿ ಅಮೆರಿಕ ಇದೀಗ ಮತ್ತೊಮ್ಮೆ ಹುತ್ತದ ಒಳಗಡೆ ಕೈ ಹಾಕುವಂತ ಕೆಲಸವನ್ನ ಮತ್ತೊಮ್ಮೆ ಮಾಡಿದೆ. ಈ ಹಿಂದೆ ನಿಮಗೆ ನೆನಪಿರಬಹುದು, ಇರಾನ್ ಹಾಗೆ ಇಸ್ರೇಲ್ ನಡುವೆ ಒಂದು 12 ದಿನಗಳ ಕಾಲ ಸಂಘರ್ಷ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಇದರ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು, ಇಸ್ಫಹಾನ್ ನಗರದ ಮೇಲೆ. ಈಗ ಅವರು ಎಲ್ರಿಗೂ ಕೂಡ ಟಾರ್ಗೆಟ್ ಇರೋದು ಇದೇ ಇಸ್ಫಹಾನ್ ನಗರದ ಮೇಲೆ. ಯಾಕಂದ್ರೆ ಇರಾನ್ ಸಾಕಷ್ಟು ಡ್ರೋನ್ಗಳನ್ನ, ಸಾಕಷ್ಟು ಮಿಸೈಲ್ಗಳನ್ನ ಪ್ರಯೋಗ ಮಾಡ್ತಿದೆ ಎನ್ನುವಂತ ಕಾರಣಕ್ಕಾಗಿ ಇದೀಗ ಇದೇ ನಗರದ ಮೇಲೆ ಇದೀಗ ಅಮೆರಿಕ ಅತ್ಯಂತ ಭೀಕರವಾದಂತ ಒಂದು ದಾಳಿಯನ್ನ ಮಾಡಿದೆ. ಈಗ ಸಹಜವಾಗಿ ಕುತೂಹಲ ಇರೋದು ಇರಾನ್ನ ಪ್ರತಿ ದಾಳಿಗೆ ಸಂಬಂಧಪಟ್ಟ ಹಾಗೆ. ಇರಾನ್ ಪ್ರತಿಯೊಂದು ದಾಳಿಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ ಅಥವಾ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಯಾವ ರೀತಿಯಾಗಿ ಪ್ರತಿ ದಾಳಿಯನ್ನ ಮಾಡಬಹುದು ಎನ್ನುವಂತ ಆತಂಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಡೊನಾಲ್ಡ್ ಟ್ರಂಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಂಥದ್ದೊಂದು ಭೀಕರವಾದಂತಹ ದಾಳಿಯನ್ನ ಮಾಡಿದ್ದೇವೆ ಎನ್ನುವಂತ ರೀತಿಯಲ್ಲಿ ಆ ವಿಡಿಯೋ ನೋಡ್ತಾ ಇದ್ರೆ ದಾಳಿಯ ಭೀಕರತೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ. ಅಷ್ಟಕ್ಕೆ ಹಾಗಾದ್ರೆ ಇರಾನ್ ಬಗ್ಗೆ ಹೋಗ್ಬಿಡುತ್ತಾ? ಇಲ್ವೇ ಇಲ್ಲ. ಅಮೆರಿಕ ಅತ್ಯಂತ ಭೀಕರವಾದಂಥ ದಾಳಿಯನ್ನ ಮಾಡಿದೆ. ಆದ್ರೆ ಇರಾನ್ ಅದಕ್ಕೆ ಏನ್ ಮಾಡಿದೆ, ಮತ್ತೊಂದು ಪ್ರತಿ ದಾಳಿಯನ್ನ ಈಗಾಗಲೇ ಒಂದು ಹಂತಕ್ಕೆ ಮಾಡಿದೆ. ಇನ್ನು ಯಾವ್ಯಾವ ರೀತಿಯಲ್ಲಿ ಪ್ರತಿ ದಾಳಿಯನ್ನ ಮಾಡುತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೆ ಒಂದು ಹಂತದ ಪ್ರತಿ ದಾಳಿ ಹೇಗಾಗಿದೆ ಅಂದ್ರೆ, ದುಬೈನ ಕಡಲ ತೀರದಲ್ಲಿ ತೈಲವನ್ನ ತುಂಬಿದ್ದಂತ ಹಡಗೊಂದು ಹೋಗ್ತಾ ಇತ್ತು. ಅದು ಚೀನಾ ಕಡೆಗೆ ಹೋಗ್ತಾ ಇತ್ತು. ಕುವೈತ್ನ ಫ್ಲಾಗ್ ಇದ್ದಂತ ಹಡಗದು. ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಇರಾನ್ ಮಾಡಿದೆ. ಈಗ ಆತಂಕ ಇರೋದಂದ್ರೆ, ಆ ತೈಲ ಏನಾದ್ರೂ ಸಮುದ್ರಕ್ಕೆ ಸೋರಿಕೆ ಆಗುತ್ತಾ, ಸೋರಿಕೆ ಆಗಿದೆಯಾ ಎನ್ನುವಂತ ರೀತಿಯಲ್ಲಿ. ಹಾಗೇನಾದ್ರೂ ಸೋರಿಕೆ ಆಗಿದ್ರೆ ಅದು ಇನ್ನಷ್ಟು ಆತಂಕವನ್ನ ತಂದೊಡ್ಡುತ್ತೆ. ಅಂದ್ರೆ ಅಮೆರಿಕ ಒಂದು ಹೆಜ್ಜೆ ಮುಂದೆ ಇಟ್ರೆ ಅಥವಾ ಇಸ್ರೇಲ್ ಒಂದು ಹೆಜ್ಜೆ ಮುಂದೆ ಇಟ್ರೆ ಇರಾನ್ ಕೂಡ ಅಷ್ಟೇ
ತೀವ್ರವಾಗಿ ಪ್ರತಿದಾಳಿ ನಡೆಸುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಅವರು ಕೂಡ ಪ್ರತಿದಾಳಿಯನ್ನ ಮಾಡಿದ್ದಾರೆ. ಅಲ್ ಸಲ್ಮಿ ಎನ್ನುವಂತ ಹಡಗೋದು ಬಹಳ ದೊಡ್ಡ ಮಟ್ಟಿಗೆ ಕಚ್ಚಾ ತೈಲವನ್ನ ತುಂಬಿಸಿಕೊಂಡಿತ್ತು. ಆ ಹಡಗಿಗೆ ಇದೀಗ ಬೆಂಕಿ ಹಚ್ಚಿ ಅದನ್ನ ಸಂಪೂರ್ಣವಾಗಿ ಸ್ಫೋಟಿಸುವಂತ ಕೆಲಸವನ್ನ ಇದೀಗ ಇರಾನ್ ಮಾಡಿದೆ. ಅಷ್ಟಕ್ಕೆ ಇರಾನ್ ಸುಮ್ಮನೆ ಆಗಿಲ್ಲ. ಇಸ್ರೇಲ್ನ ಟೆಲ್ ಅವೀವ್ ಈಗಾಗಲೇ ಒಂದು ರೀತಿಯಲ್ಲಿ ಸ್ಮಶಾನದ ರೀತಿಯಲ್ಲಿ ಆಗಿಬಿಟ್ಟಿದೆ. ಮತ್ತೊಮ್ಮೆ ಇದೀಗ ಟೆಲ್ ಅವೀವ್ ಮೇಲೆ ಇರಾನ್ ತನ್ನ ದಾಳಿಯ ಭೀಕರತೆಯನ್ನ ಇದೀಗ ತೀವ್ರಗೊಳಿಸಿದೆ. ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ಅಂದ್ರೆ ಒಂದು ಇಸ್ಫಾನ್ ನಗರದ ಮೇಲೆ ಅಮೆರಿಕದ ದಾಳಿ, ಅದಾದ ಬಳಿಕ ಕುವೈತ್ನ ಆ ಹಡಗು, ಸಮುದ್ರದಲ್ಲಿ ಹೋಗ್ತಾ ಇದ್ದಂತ ಕುವೈತ್ನ ಹಡಗಿತ್ತಲ್ಲ, ಅದರ ಮೇಲೆ ಇರಾನ್ ನಡೆಸಿದಂತ ಪ್ರತಿದಾಳಿ, ಇದು ಈಗ ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವಂತ ವಿಚಾರ. ಇನ್ನೊಂದು ನಾವು ನೋಡ್ಲೇಬೇಕಾಗಿರುವಂತ ಅತ್ಯಂತ ಪ್ರಮುಖ ಬೆಳವಣಿಗೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಇದೀಗ ಯುದ್ಧ ಭೂಮಿಯಿಂದ ಓಡಿ ಹೋಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ ವರದಿ ಪ್ರಕಟ ಆಗ್ತಾ ಇದೆ. ಯುದ್ಧವನ್ನ ಇಲ್ಲಿಗೆ ಬಿಡುವಂತ ಮಾತು ಯಾವ ರೀತಿಯಾಗಿ ಅಂದ್ರೆ, ಇಲ್ಲಿವರೆಗೆ ಟ್ರಂಪ್ ಹೇಳ್ತಾ ಇದ್ದೇನೆ ಹೇಳಿ, ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಾಗ ಇರಾನ್ಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ನೀವು ಹರ್ಮುಜ್ ಜಲಸಂಧಿಯನ್ನ ತೆರವುಗೊಳಿಸಿಲ್ಲ ಅಂತಾದ್ರೆ ನಾವು ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ, ಅಥವಾ ಭೂ ದಾಳಿಗೂ ಕೂಡ ಒಂದಷ್ಟು ಸಿದ್ಧತೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತ. ಆದ್ರೆ ಈಗ ಟ್ರಂಪ್ ಹೇಳಿದ್ದಾರಂತೆ ತಮ್ಮ ಆತ್ಮೀಯರ ಬಳಿ, ಈ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡದೇ ಇದ್ದರೂ ಕೂಡ, ಅಂದ್ರೆ ಓಪನ್ ಮಾಡದೆ, ಕೇಳಿಸ್ಕೊಳ್ಳಿ, ಓಪನ್ ಮಾಡದೇ ಇದ್ದರೂ ಕೂಡ ನಾವು ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಎನ್ನುವಂತ ರೀತಿಯಲ್ಲಿ. ಕಾರಣ ಈಗಾಗಲೇ ಸಾಕಷ್ಟು ಫೈಟರ್ ಜೆಟ್ಗಳನ್ನ ಕಳೆದುಕೊಂಡಿದೆ. ಹಾಗೆ ಇರಾನ್ನ ನಿಶಸ್ತ್ರೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಶರಣಾಗ್ತಾ ಇಲ್ಲ, ಸಾಕಷ್ಟು ಪೆಟ್ಟು ತಿಂತಾ ಇದೆ ಅಮೆರಿಕ. ಇಡೀ ಜಗತ್ತಿನಲ್ಲಿ ತೈಲತಲ್ಲ ಸೃಷ್ಟಿಯಾಗಿದೆ. ಕಾರಣಗಳನ್ನ ಕೊಡ್ತಾ ಹೋದ್ರೆ ಸಾಕಷ್ಟು ಕಾರಣಗಳೆಲ್ಲವೂ ಕೂಡ ಸಿಗುತ್ತಲ್ಲ. ಈಗ ಇದರ ಆತಂಕ ಯಾರಿಗೆ ಅಂದ್ರೆ, ಜಗತ್ತಿಗೆ ಮತ್ತೊಮ್ಮೆ ಆತಂಕ ಶುರುವಾಗ್ಬಿಟ್ಟಿದೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಈಗ ಅಮೆರಿಕದ ಈ ನಡೆಯಿಂದ ಅಥವಾ ಅಮೆರಿಕದ ಯುದ್ಧದಾಹದಿಂದ ಏನ್ ಎಡವಟ್ಟಾಗ್ಬಿಟ್ಟಿದೆ ಅಂದ್ರೆ, ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಈ ಹಿಂದೆ ಅಷ್ಟು ಆಸಕ್ತಿಯನ್ನ ತೋರ್ತಾ ಇರಲಿಲ್ಲ, ಅಥವಾ ಹರ್ಮುಜ್ ಜಲಸಂಧಿನ ತಡೆಯುವಂತ ಪ್ರಯತ್ನ ಇನ್ನೊಂದು ಮಗದೊಂದು ಅಂತದ್ದೇನು ಕೂಡ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಈ ಯುದ್ಧದಿಂದಾಗಿ ಇರಾನ್ ಹರ್ಮುಜ್ ಜಲಸಂಧಿ ಬಗ್ಗೆ ವಿಪರೀತ ಆಸಕ್ತಿಯನ್ನ ಹೆಚ್ಚಿಸಿಕೊಂಡು ಬಿಟ್ಟಿದೆ. ಈಗಾಗಲೇ ಟೋಲ್ ಅನ್ನ ವಿಧಿಸುವಂತ ಮಾತುಕತೆಗಳು ಕೂಡ ನಡೀತಾ ಇದೆ. ಇರಾನ್ ಅದನ್ನು ಪ್ರಸ್ತಾಪ ಮಾಡ್ತಾ ಇದೆ. ಟೋಲ್ ಅನ್ನ ವಿಧಿಸುವಂತಾದ್ರೆ ಸಹಜವಾಗಿ ತೈಲದ ಬೆಲೆ ಎಲ್ಲವೂ ಕೂಡ ಹೆಚ್ಚಳಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಜೊತೆಗೆ ಆ ಹರ್ಮುಜ್ ಜಲಸಂಧಿ ಮೇಲೆ ಕಂಪ್ಲೀಟ್ ಹಿಡಿತವನ್ನ ಇದೀಗ ಇರಾನ್ ಸಾಧಿಸಿಕೊಂಡು ಬಿಟ್ಟಿದೆ. ಇರಾನ್ನ ಹಿಡಿತವನ್ನ ತಪ್ಪಿಸೋದಿಕ್ಕೆ ಈ ಕ್ಷಣಕ್ಕೂ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಈಗ ಇಡೀ ಜಗತ್ತು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದೆ, ಡೊನಾಲ್ಡ್ ಟ್ರಂಪ್ ಕೈ ಕೊಟ್ಟು ಓಡ ಹೋಗ್ಬಿಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಅಂದ್ರೆ ಇಲ್ಲಿವರೆಗೆ ಹರ್ಮುಜ್ ಜಲಸಂಧಿ ಬಗ್ಗೆ ಇರಾನ್ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ ಇದೀಗ ತಲೆ ಕೆಡಿಸಿಕೊಳ್ಳುವ ಹಾಗೆ ಮಾಡಿ ಆ ಹರ್ಮುಜ್ ಜಲಸಂಧಿಯನ್ನ ತೆರವುಗೊಳಿಸದೆ ಇರಾನ್ ಕೈಗೆ ಸಂಪೂರ್ಣವಾಗಿ ಕೊಟ್ಟು ಡೊನಾಲ್ಡ್ ಟ್ರಂಪ್ ಓಡ್ ಹೋಗ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಈ ಕಾರಣಕ್ಕಾಗಿ ಇದೀಗ ಮಿಡಲ್ ಈಸ್ಟ್ ರಾಷ್ಟ್ರಗಳು, ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ, ಇಲ್ಲಿ ನೋಡ್ತಾ ಇರಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳು ನಿಮಗೆ ಇದೆ ಹರ್ಮುಜ್ ಜಲಸಂಧಿ ನಿಮ್ಗೆ ಇಲ್ಲಿದೆಯಲ್ಲ, ಈ ಪ್ರಮುಖವಾಗಿ ಈಗ ಸೌದಿ ಅರೇಬಿಯಾ ಹಾಗೆ UAE, ಅದೇ ರೀತಿಯಾಗಿ ಕುವೈತ್ ಮತ್ತೆ ಬಹರೇನ್, ಈ 4 ರಾಷ್ಟ್ರಗಳು ಡೊನಾಲ್ಡ್ ಟ್ರಂಪ್ ಮೇಲೆ ಒತ್ತಡವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇಲ್ಲ ನೀವು ಅರ್ಧ ಕೈ ಕೊಟ್ಟು ದಯವಿಟ್ಟು ಓಡ್ ಹೋಗಬೇಡಿ, ಇರಾನ್ ಅನ್ನ ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳಿಸಿ. ಈಗಾಗಲೇ ನಮಗೆ ಇರಾನ್ ನಿಂದಾಗಿ ಸಾಕಷ್ಟು ಹೊಡೆತ ತಿಂದ ಆಗಿದೆ. ನೀವೇನಾದ್ರೂ ಅರ್ಧ ಕೈ ಕೊಟ್ಟು ಓಡ್ ಹೋಗಿ ಬಿಟ್ರಿ ಅಂತ ಆದ್ರೆ, ಅಲ್ಲಿನ ರೆಜಿಮ್ ಅನ್ನ ಚೇಂಜ್ ಮಾಡಿಲ್ಲ ಅಂತ ಆಗ್ಬಿಟ್ರೆ, ಮುಂದೊಂದು ದಿನ ನಾವು ಇಲ್ಲಿ ಬದುಕೋಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿವರೆಗೆ ನಾವು ಇರಾನ್ ಸುದ್ದಿಗೆ ಹೋಗಿರ್ಲಿಲ್ಲ, ಇರಾನ್ ನಮ್ಮ ಸುದ್ದಿಗೆ ಹೋಗಿರ್ಲಿಲ್ಲ. ಆದ್ರೆ ನಿಮಗೆ ವಾಯುನೆಲೆ ಅಥವಾ ಸೇನಾ ನೆಲೆಯನ್ನ ಕೊಟ್ಟಂತ ಕಾರಣಕ್ಕಾಗಿ ಇರಾನ್ ಇಂದ ನಾವು ಇವತ್ತು ಹೊಡೆತವನ್ನ ತಿಂದುಬಿಟ್ಟಿದ್ದೇವೆ. ಆದ್ರೆ ಇರಾನ್ ನಿಮಗೆ ಇಲ್ಲಿವರೆಗೂ ಕೂಡ ಶರಣಾಗಿಲ್ಲ. ಇರಾನ್ ಶರಣಾಗಿಲ್ಲ ಅಂತಂದಾಗ ಇರಾನ್ನ ಆತ್ಮವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗಿದೆ. ಯಾಕೆ ನೀವು ಅಮೆರಿಕಗೆ ಸೇನಾ ನೆಲೆಯನ್ನ ಕೊಟ್ರಿ ಅಂತ ಹೇಳಿ ಮುಂದೊಂದು ದಿನ ಇರಾನ್ ನಮಗೆ ಇನ್ನಷ್ಟು ಕಾಟವನ್ನ ಕೊಡಬಹುದು. ನಾವು ಹರ್ಮುಜ್ ಜಲಸಂಧಿ ಮೇಲೆ ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿದ್ದೇವೆ. ನಾವು ತೈಲವನ್ನ ಬೇರೆ ಬೇರೆ ದೇಶಗಳಿಗೆ ಕೊಡಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಮೇಲೆ ಡಿಪೆಂಡ್ ಆಗಿದ್ದೇವೆ. ಈಗ ಇರಾನ್ ಹರ್ಮುಜ್ ಜಲಸಂಧಿ ಮೇಲೆ ಕಂಪ್ಲೀಟ್ ಹಿಡಿತವನ್ನ ಸಾಧಿಸ್ಬಿಡ್ತು ಅಂತಾದ್ರೆ ನಮ್ಮ ಕತೆ ಏನು? ನಾವ್ ಹೆಂಗೆ ಬಿಸ್ನೆಸ್ ಮಾಡಬೇಕು? ಇದು ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೇಳ್ತಾ ಇರೋದು. ಅಮೆರಿಕದ ಬಳಿ ಹಿಂಗ್ ಕೈ ಕೊಟ್ಟು ಓಡೋಗಿಲ್ಲ ನೀವು ಎನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಅಮೆರಿಕ ಹೇಳ್ತಾ ಇದೆ, ಆಯ್ತಾಯ್ತು ಯುದ್ಧದ ವೆಚ್ಚವನ್ನ ನೀವೇ ಕೊಡಿ ಎನ್ನುವಂತ ರೀತಿಯಲ್ಲಿ. ನೋಡಿ, ಅಮೆರಿಕದ ಯುದ್ಧದಾಹದಿಂದ ಅಥವಾ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಹುಚ್ಚಾಟಗಳಿಂದ ಯಾರ್ಯಾರು ಇವತ್ತು ಸಂಕಟವನ್ನು ಅನುಭವಿಸಬೇಕು ಅಂತ, ಇವರೆಲ್ಲರೂ ಕೂಡ UAE ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ದುಬೈ, ಅಬುದಾಬಿ, ಶಾರ್ಜಾ ಇಂತಹ ಪ್ರದೇಶ ಇರುವಂತ UAE, ಅಲ್ಲಿ ನಮ್ಮವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಸಂಪತ್ಭರಿತವಾಗಿರುವಂತಹ ಪ್ರದೇಶ, ಶ್ರೀಮಂತವಾಗಿರುವಂತಹ ಪ್ರದೇಶ. ಆದ್ರೆ ಇವತ್ತು ಅಮೆರಿಕದ ಕಿತಾಪತಿಯ ಕಾರಣಕ್ಕಾಗಿ ಇವರೆಲ್ಲರಿಗೂ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಹೊಡೆತ ತಿಂದಿದ್ದಾರೆ. ಮುಂದೊಂದು ದಿನ ಇರಾನ್ ಏನು ಬೇಕಾದ್ರೂ ಮಾಡಬಹುದು ಅಂತ. ಇರಾನ್ ಅನ್ನ ಈಗಾಗಲೇ ಕೆಣಕಿ ಆಗಿದೆ, ಚೂಟಿ ಆಗಿದೆ. ಇರಾನ್ ಸುಮ್ಮನೆ ಕೂತ್ಕೊಳ್ಳುತ್ತಾ ಇಲ್ಲ. ಇಲ್ಲಿವರೆಗೆ ತನ್ನ ನೆರೆಹೊರ ರಾಷ್ಟ್ರಗಳ ಸುದ್ದಿಗೆ ಯಾವತ್ತೂ ಇರಾನ್ ಹೋಗಿರ್ಲಿಲ್ಲ. ಆದ್ರೆ ಅಮೆರಿಕದಿಂದ ಈಗಾಗಲೇ ಹೋಗಿದೆ, ಮುಂದೊಂದು ದಿನ ಹೋಗಬಹುದು. ಇಂಥದ್ದೊಂದು ಬೆಳವಣಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬೆಳವಣಿಗೆ ಆಗ್ತಾ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು. ಹಾಗೆ ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ನಲ್ಲ, ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ವಿಸ್ತೃತವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ.
ಬಂಧುಗಳೇ, ನಿಮಗೆ ಹರ್ಮುಜ್ ಜಲಸಂಧಿ ಬಗ್ಗೆ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಸಮಸ್ಯೆ ಅದರಿಂದ ಆಗ್ತಾ ಇದೆ. ನೀವು ಇಲ್ಲಿ ಇರಾನ್ ನೋಡ್ತಾ ಇದ್ದೀರಿ, ಪಾಕಿಸ್ತಾನ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಭಾರತ ಇದೆ. ಇದು ನಿಮಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು. ಇಲ್ಲಿ ನಿಮಗೆ ಸೌದಿ, ಈ ಕಡೆ ಓಮನ್ನು, UAE, ಕುವೈತು, ಬಹರೇನು, ಇರಾಕ್, ಈಜಿಪ್ಟು ಇವೆಲ್ಲವೂ ಕೂಡ ಬರ್ತವೆ ನಿಮಗಿಲ್ಲಿ. ನಿಮಗಿಲ್ಲಿ ನೋಡಿದ್ರೆ ನಿಮಗೆ ಏಟ್ರಿಯಾ ಇದೆ, ಹಾಗೆ ಜಿಬೂಟಿ ರಾಷ್ಟ್ರಗಳು ಕೂಡ ಬರುತ್ತೆ. ನಿಮಗೆ ಈ ಜಲಸಂಧಿನ ನಾವು ಬಾಬೆಲ್ ಮಂಡೇಬ್ ಅಂತ ಹೇಳಿ ಕರಿತೀವಿ. ಇದೊಂದು ಪ್ರಮುಖ ಜಲಸಂಧಿ. ಇದು ಇನ್ನೊಂದು ಪ್ರಮುಖವಾದಂತಹ ಜಲಸಂಧಿ. ಈ ಜಲಸಂಧಿಯಿಂದಲೇ ಈಗಾಗಲೇ ತಲ್ಲಣ ಸೃಷ್ಟಿಯಾಗಿದೆ. ಈ ಜಲಸಂಧಿಯ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮಗೆ ಇದು ಕೆಂಪು ಸಮುದ್ರ ಇದೆಯಲ್ಲ, ಕೆಂಪು ಸಮುದ್ರವನ್ನ ಸಂಪರ್ಕಿಸುವಂತ ಜಲಸಂಧಿ ಇದು. ಇದು ಹೆಚ್ಚು ಕಡಿಮೆ ಜಗತ್ತಿನ 10% ತೈಲ ವ್ಯಾಪಾರ ಎಲ್ಲವೂ ಕೂಡ ಇಲ್ಲೇ ನಡೆಯುತ್ತೆ. ಭಾರತವೂ ಕೂಡ ಅಷ್ಟೇ 10 to 15% ಇದರ ಮೇಲೆ ಡಿಪೆಂಡ್ ಆಗಿದೆ. ಇದರ ವಿಶೇಷತೆ ಏನಂದ್ರೆ ನೋಡಿ, ಇದೊಂದು ಜಲಸಂಧಿ ಇದೆಯಲ್ಲ, ಒಂದು 26 ಕಿಲೋಮೀಟರ್ ಇದಿರುವಂತ ಜಲಸಂಧಿ ಇದು, ಅಂದ್ರೆ ಅಗಲ ಇರುವಂತ ಜಲಸಂಧಿ ಇದು. ಹಡಗುಗಳು ಹೀಗೆ ರೆಡ್ ಸಿ ಮೂಲಕ ಹೋಗುತ್ತೆ. ಇದೊಂದು ಸುಯೇಜ್ ಕಾಲುವೆ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಕಾಲುವೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾಲುವೆಯನ್ನ ದಾಟಿ ಯುರೋಪ್ ರಾಷ್ಟ್ರಗಳಿಗೆ ಸಂಪರ್ಕಿಸಲಾಗುತ್ತೆ. ಅಲ್ಲಿ ಇಟಲಿ, ಜರ್ಮನಿ, ಫ್ರಾನ್ಸ್, ಹೀಗೆ ಬೇಕಾದಷ್ಟು ಯುರೋಪ್ ರಾಷ್ಟ್ರಗಳೆಲ್ಲವೂ ಕೂಡ ಅಲ್ಲಿದ್ದಾವೆ ನಿಮಗೆ. ಅಂದ್ರೆ ಇದರಿಂದ ಆಚೆಗೆ ಹೋದಾಗ ಈ ಕಡೆ ನಿಮಗೆ ನಮ್ಮ ಏಷ್ಯಾ ರಾಷ್ಟ್ರಗಳು, ಭಾರತ ಇದೆ, ಆ ಕಡೆ ಹೋದ್ರೆ ಜಪಾನ್ ಇದೆ, ಚೀನಾ ಇದೆ, ಕೊರಿಯನ್ ರಾಷ್ಟ್ರಗಳಿದ್ದಾವೆ, ಹೀಗೆ ಬೇಕಾದಷ್ಟು ರಾಷ್ಟ್ರಗಳೆಲ್ಲವೂ ಕೂಡ ಇದೆ. ಏನಾಗ್ತಿದೆ ಅಂದ್ರೆ, ಈ ಜಲಸಂಧಿ ಮೂಲಕ ಹೇಗೆ ವ್ಯಾಪಾರ ವಹಿವಾಟು ನಡೆಯುತ್ತೆ ಅಂದ್ರೆ, ನಾವು ಭಾರತದ ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಇರಾನ್ ಈಗೇನೋ ನಮಗೊಂದು ಚಾಬಹಾರ್ ಬಂದರು ಕೊಟ್ಟಿದೆ, ಹೀಗಾಗಿ ನಾವು ಚಾಬಹಾರ್ ಬಂದರಿನ ಮೂಲಕವೇ ರಷ್ಯಾವನ್ನ ಸಂಪರ್ಕಿಸೋದಕ್ಕೊಂದು ಅವಕಾಶ ಇದೆ. ಆದರೂ ಕೂಡ ನಾವು ಅತಿ ಹೆಚ್ಚು ರಷ್ಯಾಗೆ ಹೋಗಬೇಕು ಅಂದ್ರೆ ಸಂಪರ್ಕಿಸಿರೋದು ಇದೇ ಮಾರ್ಗವನ್ನ. ಇವತ್ತು ರಷ್ಯಾದಿಂದ ನಮಗೆ ತೈಲ ಹಡಗು ಬರ್ತಾ ಇದೆ ಅಂದ್ರೆ ಇದೇ ಮಾರ್ಗದ ಮೂಲಕ. ನೋಡಿ, ನಮಗೆ ಬರುವಂತ ತೈಲ ಹಡಗು ರಷ್ಯಾ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿಂದ ತೈಲವನ್ನು ಹೊತ್ಕೊಂಡು ಈ ಸುಯೇಜ್ ಕಾಲುವೆಯನ್ನು ಪಾಸ್ ಆಗಿ ರೆಡ್ ಸಿ ಮೂಲಕ ಹೀಗೆ ಈ ಜಲಸಂಧಿಯನ್ನು ದಾಟಿ ಭಾರತಕ್ಕೆ ಬರಬೇಕು. ಚೀನಾಗೂ ಹಿಂಗೆ ಹೋಗಬೇಕು, ಕೊರಿಯನ್ ರಾಷ್ಟ್ರಗಳಿಗೂ ಕೂಡ ಹಿಂಗೆ ಹೋಗಬೇಕು. ಈ ಸೌದಿಯಿಂದ ಹಿಡಿದು ಬೇರೆ ಬೇರೆ ರಾಷ್ಟ್ರಗಳು ಏನೇನೋ ತೈಲವನ್ನ ಇದು ಮಾಡ್ತವೆ, ಅವುಗಳಿಂದ ತೆಗೆದುಕೊಂಡು ಹೋಗೋಕ್ಕೂ ಕೂಡ ಇದೇ ಜಲಸಂಧಿ ಮೇಲೆ ಇದೀಗ ಡಿಪೆಂಡ್ ಆಗಲಾಗಿದೆ. ಅಂದ್ರೆ ಇದರ ಮೇಲೆ ತುಂಬಾ ಅವಲಂಬ ಆಗಿದೆ. ಈಗ ಈ ಜಲಸಂಧಿಯಿಂದ ಆತಂಕ ಏನಪ್ಪಾ ಅಂದ್ರೆ, ಯಮನ್ನಲ್ಲಿ ಹೌತಿಗಳು ಅಂತ ಇದ್ದಾರೆ. ಅವರು ಇರಾನ್ನ ಬೆಂಬಲಿತ ಪಡೆ. ಅವರು ಈಗಾಗಲೇ ಯಮನ್ನಲ್ಲಿ ಅವರು ತಮ್ಮದೇ ಆದಂಥ ಒಂದು ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಧಿಕೃತ ಸರ್ಕಾರ ಅಲ್ಲ, ಆದ್ರೆ ಅಲ್ಲಿರುವಂತಹ ಸರ್ಕಾರಕ್ಕೆ ಸಮಾನಾಂತರವಾಗಿ ಅವರು ಕೂಡ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಯಮನ್ನ ಸಾಕಷ್ಟು ಪ್ರದೇಶ ಅವರ ವಶದಲ್ಲಿದೆ, ಹೌತಿಗಳ ವಶದಲ್ಲಿದೆ. ಹೌತಿಗಳು ಇಲ್ಲಿವರೆಗೆ ಯುದ್ಧಕ್ಕೆ ಧುಮುಕಿರಲಿಲ್ಲ, ಆದ್ರೆ ಈಗ ಅವರು ಕೂಡ ಯುದ್ಧಕ್ಕೆ ಧುಮುಕಿದ್ದಾರೆ. ಇರಾನ್ ಪರವಾಗಿ ನಿಂತುಕೊಂಡು ಇಸ್ರೇಲ್ ಮೇಲೆ ಈಗಾಗಲೇ ಅವರು ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈಗ ಹೌತಿಗಳು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಕ್ಲೋಸ್ ಮಾಡಿದೆಯಲ್ಲ, ನಾವು ಈ ಬಾಬೆಲ್ ಮಂಡೇಬ್ ಅಂತ ಜಲಸಂಧಿ ಏನಿದೆ ಇದನ್ನ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿ. ಯೋಚನೆ ಮಾಡಿ, ಜಗತ್ತಿನ ಪರಿಸ್ಥಿತಿ ಏನಾಗ್ಬೇಡ ಅಂತ ಹೇಳಿ. ಇದು ಒಂದು ಜಲಸಂಧಿಯಿಂದಲೇ ಹೆಂಗ್ ಹೊಡ್ತಾ ಬಿತ್ತು ಅಂತ ನಿಮಗೆ ಗೊತ್ತಿದೆ. ಅಪ್ಪಿತಪ್ಪಿ ಈ ಜಲಸಂಧಿ ಕ್ಲೋಸ್ ಆದ್ರೆ ಕಥೆ ಏನು? ಇಡೀ ಜಗತ್ತಿಗೆ ತಲ್ಲಣ. ಹೀಗಾಗಿ ಆತಂಕ, ಯುದ್ಧ ಎಲ್ಲಿಗೆ ಹೋಗಿ ತಲುಪುತ್ತು ಅಂತ ಹೇಳಿ. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.